ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಮೇ 22ರ ನಂತರ ಧನುಸ್ಸು ರಾಶಿಯವರ ಭವಿಷ್ಯ ಹೇಗಿರಲಿದೆ? ಈ ಮೇ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಈ ರಾಶಿಯವರಿಗೆ ಇರುವಂತಹ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಿದ್ರೆ ಒಳ್ಳೆಯದು, ಅದರಲ್ಲೂ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ ಆಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಿದ್ದೀರಾ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಧನುಸ್ಸು ರಾಶಿಯವರಿಗೆ ಈ ಮೇ ತಿಂಗಳು ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಎಂಬುದನ್ನು ಮೊದಲನೇದಾಗಿ ನೋಡ್ತಾ ಬರೋಣ. ಹೌದು ಸ್ನೇಹಿತರೆ, ಧನುಸ್ಸು ರಾಶಿಯವರಿಗೆ ಈ ಮೇ 2026 ಅದ್ಭುತವಾದಂತಹ ಶುಭ ಫಲಿತಾಂಶಗಳನ್ನು ಮತ್ತು ವಿಜಯಗಳನ್ನು ನೀಡ್ತಾ ಬಂದಿದೆ. ಕಳೆದ ತಿಂಗಳಿಗೆ ಹೋಲಿಸ್ಕೊಂಡ್ರೆ 4ನೇ ಮನೆಯಲ್ಲಿ ಗ್ರಹಗಳ ಸಂಯೋಗದಿಂದ ಮನೆಯಲ್ಲಿ ಎದುರಿಸಿದಂತಹ ಅಸಮಾಧಾನ, ಮಾನಸಿಕ ಒತ್ತಡದಿಂದ ಸಾಕಷ್ಟು ಬದಲಾವಣೆಗಳನ್ನು ಕಂಡಿರ್ತೀರಿ. ಅದರಲ್ಲೂ ಮೇ 11ರಂದು ಕುಜನು 5ನೇ ಮನೆಗೆ ಬದಲಾದಂತೆಯೇ ದೊಡ್ಡ ಉಪಶಮನವೂ ಕೂಡ ನಿಮಗೆ ದೊರೆಯುತ್ತಾ ಬಂದಿದೆ. ಇನ್ನು ಈ ತಿಂಗಳ ವಿಶೇಷ ಏನಂದರೆ, ಮೇ 14ರಂದೆಯೇ ಶುಕ್ರನು 7ನೇ ಮನೆಯಲ್ಲಿ ನಿಮ್ಮ ಲಗ್ನಾಧಿಪತಿಯಾದಂತಹ ಗುರುವಿನೊಂದಿಗೆ ಸೇರುವುದು ಮತ್ತು ಮೇ 15ರಂದು ಸೂರ್ಯನು 6ನೇ ಮನೆಗೆ ಪ್ರವೇಶಿಸುವುದು. ಈ ಅದ್ಭುತವಾದಂತಹ ಗ್ರಹ ಸ್ಥಿತಿಗಳು ನಿಮಗೆ ಸಮಾಜದಲ್ಲಿ ದೊಡ್ಡ ಸ್ಥಾನಮಾನವನ್ನು, ಹಾಗೆ ವೃತ್ತಿಯಲ್ಲಿ ಭೇದಿಸಲಾಗದಂತಹ ಪ್ರಾಬಲ್ಯವನ್ನು ಮತ್ತು ವೈಯಕ್ತಿಕ ಜೀವನದಲ್ಲಿ ಸಂತೋಷವನ್ನು ನೀಡ್ತಾ ಬರ್ತದೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ. ಹಾಗಾದರೆ ಈ ಮೇ ತಿಂಗಳಿನಲ್ಲಿ ಧನುಸ್ಸು ರಾಶಿಯವರಿಗೆ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರಗಳೇನು ಅನ್ನೋದರ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ಶುಕ್ರ ಗ್ರಹದ ವಿಚಾರಕ್ಕೆ ಬಂದುಬಿಡೋಣ. 6 ಮತ್ತು 7ನೇ ಮನೆಯಲ್ಲಿ ಶುಕ್ರನು ಈ ತಿಂಗಳಿನಲ್ಲಿ ಸಂಚಾರವನ್ನು ಮಾಡಲಿದ್ದು, ಮೇ 14ರವರೆಗೆ 6ನೇ ಮನೆಯಲ್ಲಿ ಸಂಚಾರವನ್ನು ಮಾಡೋ ಕಾರಣ ಋಣವಿಮುಕ್ತಿಯನ್ನು ಕಾಣ್ತಾ ಬಂದರೆ, ಮೇ 14ರ ನಂತರ 7ನೇ ಮನೆಗೆ ಪ್ರವೇಶವನ್ನು ಮಾಡತಕ್ಕಂತಹ ಶುಕ್ರನು ಅದ್ಭುತವಾದಂತಹ ವ್ಯಾಪಾರ ಲಾಭಗಳನ್ನು ತರ್ತಾ ಹೋಗ್ತಾರೆ. ಹಾಗೆ ನಿಮ್ಮ ಆಕರ್ಷಣೆಯೂ ಕೂಡ ಹೆಚ್ಚಾಗ್ತಾ ಬರ್ತದೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, 5 ಮತ್ತು 6ನೇ ಮನೆಯಲ್ಲಿ ಈ ತಿಂಗಳಿನಲ್ಲಿ ಸೂರ್ಯನು ಇರಲಿದ್ದು, ಮೇ 14ರವರೆಗೆ 5ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರೋ ಕಾರಣ ಸಂತಾನ ಲಾಭವನ್ನು ಕಾಣ್ತಾ ಬಂದರೆ, ಈ ಮೇ 15ರ ನಂತರ 6ನೇ ಮನೆಗೆ ಪ್ರವೇಶವನ್ನು ಮಾಡತಕ್ಕಂತಹ ಸೂರ್ಯನು ಶತ್ರುಜಯ, ಉದ್ಯೋಗದಲ್ಲಿ ಅಖಂಡವಾದಂತಹ ವಿಜಯವನ್ನು ಕೂಡ ತರಲಿದ್ದಾರೆ. ಇನ್ನು ಕುಜಗ್ರಹದ ವಿಚಾರಕ್ಕೆ ಬರೋದಾದರೆ, 5ನೇ ಮನೆಯ ಸ್ವಕ್ಷೇತ್ರದಲ್ಲಿಯೇ ಮೇ 11ರಂದೆಯೇ ಆಲ್ರೆಡಿ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಕುಜನು ಮಕ್ಕಳ ಮೂಲಕ ಸಂತೋಷವನ್ನು ತರಲಿದ್ದು, ಕ್ರೀಡೆಗಳಲ್ಲಿ ಸಾಧನೆಯನ್ನು ಮಾಡ್ತಾ ಹೋಗ್ತಾರೆ. ಬುದ್ಧಿಬಲವೂ ಕೂಡ ಈ ರಾಶಿಯವರಿಗೆ ಹೆಚ್ಚಾಗಲಿದೆ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, 5 ಮತ್ತು 6ನೇ ಮನೆಯಲ್ಲಿ ಬುಧನು ಇರಲಿದ್ದು, ಮೇ 15ರಿಂದ 6ನೇ ಮನೆಯಲ್ಲಿ ಸೂರ್ಯನೊಂದಿಗೆ ಬುಧಾದಿತ್ಯ ಹೋಗ ಉಂಟಾಗಲಿದ್ದು, ಮೇ 29ರಂದು 7ನೇ ಮನೆಗೆ ಪ್ರವೇಶವನ್ನು ಮಾಡತಕ್ಕಂತಹ ಬುಧನು ಸಾಕಷ್ಟು ಬದಲಾವಣೆಗಳನ್ನು ತರಲಿದ್ದಾರೆ. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ, 4ನೇ ಮನೆಯ ಮೀನ ರಾಶಿಯಲ್ಲಿ ಯಥಸ್ಥಿತಿಯಲ್ಲಿ ಶನಿಯು ಇರಲಿದ್ದು, ಕೌಟುಂಬಿಕ ಜವಾಬ್ದಾರಿಗಳು ಹೆಚ್ಚಾಗ್ತಾ ಹೋಗ್ತವೆ. ಮನೆಯಲ್ಲಿ ಶಿಸ್ತು, ತಾಯಿಯ ಆರೋಗ್ಯ, ಹಾಗೆ ಆರೋಗ್ಯದ ವಿಷಯದಲ್ಲೂ ಕೂಡ ಕಾಳಜಿ ಈ ರಾಶಿಯವರಿಗೆ ಬೇಕಾಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, 7ನೇ ಮನೆಯ ಮಿಥುನ ರಾಶಿಯಲ್ಲಿ ಯಥಸ್ಥಿತಿಯಲ್ಲಿ ಇರತಕ್ಕಂತಹ ಗುರುವು ಉನ್ನತವಾದಂತಹ ಸಾಮಾಜಿಕ ಸ್ಥಾನಮಾನ, ವ್ಯಾಪಾರ ವಿಸ್ತರಣೆ ಮತ್ತು ದಾಂಪತ್ಯ ಸೌಖ್ಯಗಳನ್ನು ಈ ರಾಶಿಯವರಿಗೆ ನೀಡಲಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ಮೇ 22ರ ನಂತರ ಈ ಧನುಸ್ಸು ರಾಶಿಯವರು ಕಾಣಲಿದ್ದೀರಿ. ಹಾಗಾದರೆ ಈ ರಾಶಿಯವರಿಗೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅಂತ ನೋಡ್ತಾ ಬರೋದಾದರೆ, ಈ ಏಪ್ರಿಲ್ ತಿಂಗಳಿನಲ್ಲಿ ಎದುರಾದಂತಹ ಗೊಂದಲಗಳು ಸಂಪೂರ್ಣವಾಗಿ ಈ ಮೇ ತಿಂಗಳಿನಲ್ಲಿ ಮಾಯವಾಗ್ತಾ ಬಂದಿದೆ.
ಅದರಲ್ಲೂ ಮೇ 15ರಂದು ಭಾಗ್ಯಾಧಿಪತಿ ಸೂರ್ಯ ಮತ್ತು ಕರ್ಮಾಧಿಪತಿ ಬುಧ 6ನೇ ಸ್ಥಾನವಾದ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಇದು ಶತ್ರುಜಯವನ್ನ ಕರುಣಿಸಲಿದ್ದು, ಕಚೇರಿಯಲ್ಲಿ ನಿಮ್ಮ ಮೇಲೆ ಸಂಚು ರೂಪಿಸುವರು ಕೂಡ ನಿಮ್ಮ ಮುಂದೆ ತಲೆಬಾಗುವುದು ಖಂಡಿತ ಅಂತಲೇ ಹೇಳ್ಬೋದು. ನಿಮ್ಮ ಕಾರ್ಯಕ್ಷಮತೆಗೆ ಅಧಿಕಾರಿಗಳಿಂದ ಅದ್ಭುತವಾದಂತಹ ಪ್ರಶಂಸೆಗಳು, ಇಂಕ್ರಿಮೆಂಟ್ಗಳು ದೊರೆಯುತ್ತಾ ಹೋಗ್ತವೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸಾಹಸಮಯವಾಗಿರಲಿದೆ. ಸಂದರ್ಶನಗಳಲ್ಲಿ ಹಾಜರಾಗುವವರಿಗೆ, ಸರ್ಕಾರಿ ಉದ್ಯೋಗಿಗಳಿಗಾಗಿ ಪ್ರಯತ್ನಿಸುತ್ತಿರುವವರಿಗೆ ಬಯಸಿದಂತಹ ಉದ್ಯೋಗವೂ ಕೂಡ ಸಿಗಲಿದೆ. ಕಚೇರಿಯಲ್ಲಿ ನಿಮಗೆ ಒಂದು ಬಲವಾದ ವರ್ಗ ಮತ್ತು ತಂಡವು ಬೆಂಬಲವಾಗಿ ನಿಲ್ತಾ ಬರುತ್ತದೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ವ್ಯಾಪಾರಸ್ಥರಿಗೆ ಇದು ನೂತನ ಅಧ್ಯಾಯ ಅಂತಲೇ ಹೇಳ್ಬೋದು. 7ನೇ ಮನೆಯಲ್ಲಿ ಈಗಾಗಲೇ ಸಂಚರಿಸಿರ್ತಕ್ಕಂತಹ ಲಗ್ನಾಧಿಪತಿಯಾದಂತಹ ಗುರು ಮೇ 14ರಂದು ಲಾಭಾಧಿಪತಿಯಾದಂತಹ ಶುಕ್ರನು ಕೂಡ ಅಲ್ಲಿಗೆ ಬರೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಈ ಮೇ 22ರ ನಂತರವೂ ಕೂಡ ಕಾಣಲಿದ್ದೀರಿ. ಈ ಗುರು ಶುಕ್ರರ ಸಂಯೋಗವು ವ್ಯಾಪಾರ ವಿಸ್ತರಣೆಗೆ ಬ್ರಹ್ಮಾಸ್ತ್ರವಿದ್ದಂತೆ ಅಂತಲೇ ಹೇಳ್ಬೋದು. ನಿಮ್ಮ ಕಸ್ಟಮರ್ ಬೇಸ್ ವಿಪರೀತವಾಗಿ ಬೆಳೀತಾ ಹೋಗ್ತದೆ. ಹೊಸ ಪಾಲುದಾರಿಕೆಗಳು ನಿಮಗೆ ಅತ್ಯಧಿಕವಾದಂತಹ ಲಾಭಗಳನ್ನು ನೀಡಲಿದೆ. ಕಲೆ, ಮೀಡಿಯಾ, ಡಿಸೈನಿಂಗ್ ಅಥವಾ ಕನ್ಸಲ್ಟೆನ್ಸಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಕಾಸಿನ ಮಳೆಯೇ ಸುರಿಯಲಿದೆ ಅಂತಲೇ ಹೇಳ್ಬೋದು. ಬ್ರ್ಯಾಂಡ್ ಇಮೇಜ್ ಹೆಚ್ಚಾಗುವುದರಿಂದ ಮಾರುಕಟ್ಟೆಯಲ್ಲಿ ನಿಮ್ಮದೇ ಪ್ರಾಬಲ್ಯವೂ ಕೂಡ ಇರಲಿದೆ. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಮೇ 11ರಂದು ಕುಜನು 4ನೇ ಮನೆಯಲ್ಲಿ ಬಿಡುವ ಕಾರಣ ಅಲ್ಲಿಯವರೆಗೆ ಇದ್ದಂತಹ ಮಾನಸಿಕ ಆತಂಕ, ಎದೆ ಅಥವಾ ಉಸಿರಾಟಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ದೊಡ್ಡ ಉಪಶಮನವೂ ಕೂಡ ದೊರೆಯುತ್ತದೆ. ಮೇ 15ರಿಂದ ಸೂರ್ಯನು 6ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮಲ್ಲಿನ ಪ್ರಾಣಶಕ್ತಿ ದುಪ್ಪಟ್ಟಾಗ್ತಾ ಹೋಗ್ತದೆ. ಹಳೆಯ ಅನಾರೋಗ್ಯಗಳು ಕೂಡ ವೇಗವಾಗಿ ಗುಣಮುಖವಾಗ್ತವೆ. ಆದರೆ 5ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಕುಜನು ಸ್ವಲ್ಪ ಉಷ್ಣತತ್ವವನ್ನು ಹೆಚ್ಚಿಸಲಿದ್ದಾರೆ. ಇದರಿಂದಾಗಿ ಹೊಟ್ಟೆಯಲ್ಲಿ ಹುರಿ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರಬಹುದು. ಖಾರ ಮಸಾಲ ಪದಾರ್ಥಗಳಿಂದ ದೂರವಿರುವುದು, ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಕೂಡ ಈ ರಾಶಿಯವರಿಗೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಕೌಟುಂಬಿಕ ಜೀವನದಲ್ಲಿ ಈ ತಿಂಗಳು ಆನಂದೋತ್ಸಾಹಗಳು ತುಂಬಿರಲಿದೆ. ಅದರಲ್ಲೂ ಮೇ 14ರಂದು ಸಪ್ತಮ ಸ್ಥಾನದಲ್ಲಿ ಶುಕ್ರ ಗುರುಗಳ ಸಂಯೋಗವು ವಿವಾಹ ಆಗದವರಿಗೆ ಅದ್ಭುತವಾದಂತಹ ಸಂಬಂಧಗಳನ್ನು ಒದಗಿಸಲಿದೆ. ಈಗಾಗಲೇ ವಿವಾಹ ಆದವರು ತಮ್ಮ ಜೀವನ ಸಂಗಾತಿಯೊಂದಿಗೆ ಅತ್ಯಂತ ಅನ್ಯೋನ್ಯವಾಗಿ ಒಬ್ಬರನ್ನೊಬ್ಬರು ಗೌರವಿಸುತ್ತಾ ಕಾಲವನ್ನು ಕಳೆಯುತ್ತಾ ಹೋಗ್ತೀರಿ. ಸಮಾಜದಲ್ಲಿ ಇಬ್ಬರಿಗೂ ಉತ್ತಮವಾದಂತಹ ಗುರುತು ಕೂಡ ಸಿಗಲಿದೆ. ಪಂಚಮಾಧಿಪತಿಯಾದಂತಹ ಕುಜನು ಮೇ 11ರಂದೇ ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ನಿಮ್ಮ ಮಕ್ಕಳ ಬೆಳವಣಿಗೆಯನ್ನು ನೋಡಿ ನೀವು ಹೆಮ್ಮೆಯನ್ನು ಪಡ್ತಾ ಬರ್ತೀರಿ. ಅದರಲ್ಲೂ ಈ ಮೇ 22ರ ನಂತರ ಅವರ ಕ್ರೀಡೆಗಳಲ್ಲಿ ಅಥವಾ ಓದಿನಲ್ಲಿ ದೊಡ್ಡ ವಿಜಯಗಳನ್ನು ಕೂಡ ಸಾಧಿಸಲಿದ್ದೀರಿ. ಆದರೆ ಕುಜನ ಪ್ರಭಾವದಿಂದ ಮಕ್ಕಳಲ್ಲಿ ಸ್ವಲ್ಪ ಮೊಂಡುತನ ಅಥವಾ ವಾದ ಮಾಡುವಂತಹ ಪ್ರವೃತ್ತಿ ಹೆಚ್ಚಾಗ್ತದೆ. ಅವರನ್ನು ಪ್ರೀತಿಯಿಂದ ದಾರಿಗೆ ತರಬೇಕು ಅಂತಲೇ ಹೇಳ್ಬೋದು. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ವಿದ್ಯಾಸ್ಥಾನದ ಮೇಲೆ ಶನಿಯ ಪ್ರಭಾವವಿದ್ದರೂ ಮೇ 11ರಂದು ಪಂಚಮಾಧಿಪತಿ ಕುಜನು 5ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಹೊಂದುವುದು ವಿದ್ಯಾರ್ಥಿಗಳಿಗೆ, ಮುಖ್ಯವಾಗಿ ಟೆಕ್ನಿಕಲ್, ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇದು ಬಹಳಷ್ಟು ಹೊರಹಾಕ್ತಾ ಹೋಗ್ತದೆ. ಈ ಮೇ 22ರ ನಂತರವೂ ಕೂಡ ಸೂರ್ಯ ಬುಧರ ಪ್ರಭಾವದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಅಖಂಡವಾದಂತಹ ವಿಜಯ, ಸರ್ಕಾರಿ ಉದ್ಯೋಗಾವಕಾಶಗಳು ಕೂಡ ಲಭಿಸಲಿದೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ. ಇನ್ನು ಈ ರಾಶಿಯವರ ಹಣಕಾಸಿನ ವಿಚಾರಕ್ಕೆ ಬರೋದಾದರೆ, ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆಯನ್ನು ಈ ತಿಂಗಳು ನೀಡ್ತಾ ಬಂದಿದೆ. ಲಾಭಾಧಿಪತಿಯಾದಂತಹ ಶುಕ್ರನು 7ನೇ ಮನೆಯಲ್ಲಿ ಗುರುವಿನೊಂದಿಗೆ ಸೇರುವುದರಿಂದ ಬಹು ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ. ವ್ಯಾಪಾರದ ಮೂಲಕ ದಿನನಿತ್ಯದ ಲಾಭಗಳು ಅದ್ಭುತವಾಗಿರಲಿದೆ. ಮೇ 11ರ ನಂತರ 6ನೇ ಮನೆಯಲ್ಲಿ ಸೂರ್ಯ ಬುಧರ ಸಂಚಾರದಿಂದಾಗಿ ಹಳೆಯ ಸಾಲಗಳು ಅಥವಾ ಬ್ಯಾಂಕ್ ಸಾಲಗಳನ್ನು ತೀರಿಸಲು ಬೇಕಾದಂತಹ ಹಣ ನಿಮ್ಮ ಕೈ ಸೇರಲಿದೆ. ನಿಮ್ಮ ಮೇಲಿರುವ ಆರ್ಥಿಕ ಒತ್ತಡ ಬಹಳಷ್ಟು ಕಡಿಮೆ ಆಗ್ತದೆ. ಆದರೆ 4ನೇ ಮನೆಯಲ್ಲಿ ಶನಿ ಇರುವುದರಿಂದ ಮನೆ ನಿರ್ಮಾಣ ಅಥವಾ ವಾಹನಗಳಿಗಾಗಿ ಯೋಜನಾಬದ್ಧ ಹೂಡಿಕೆಗಳನ್ನು ಕೂಡ ಮಾಡಲಿದ್ದೀರಿ. ಇದು ಕೂಡ ಉತ್ತಮವಾದಂತಹ ಜಯವನ್ನು ತಂದುಕೊಡಲಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಈ ಮೇ ತಿಂಗಳಿನಲ್ಲಿ ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ಹಾಗಾದರೆ ಈ ರಾಶಿಯವರು ನಿಮ್ಮ ಸಮಸ್ಯೆಗಳಿಗೆ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಅಂತ ನೋಡ್ತಾ ಬರೋದಾದರೆ,
4ನೇ ಮನೆಯಲ್ಲಿರುವಂತಹ ಶನಿಯ ದೋಷವನ್ನು ನಿವಾರಿಸಿಕೊಂಡು 6 ಮತ್ತು 7ನೇ ಮನೆಯಲ್ಲಿರುವ ಶುಭ ಗ್ರಹಗಳ ಸಂಪೂರ್ಣ ಪ್ರಯೋಜನವನ್ನು ಪಡೆಯಲು ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ. ನಿಮ್ಮ ಲಗ್ನಾಧಿಪತಿಯಾದಂತಹ ಗುರುವು ಸಪ್ತಮದಲ್ಲಿ ಇರುವುದರಿಂದ ಅವರ ಅನುಗ್ರಹದಿಂದ ವ್ಯಾಪಾರ ಮತ್ತು ವೈವಾಹಿಕ ಆನಂದವನ್ನು ಪಡೆಯಲು ಗುರುವಾರದಂದು ಶ್ರೀ ದಕ್ಷಿಣಮೂರ್ತಿ ಸ್ತೋತ್ರವನ್ನು ಕೂಡ ಪಠಿಸ್ತಾ ಬನ್ನಿ. 5ನೇ ಮನೆಯಲ್ಲಿರುವ ಕುಜನಿಂದ ಮಕ್ಕಳಿಗೆ ಬರುವ ಮುನ್ನುತನವನ್ನು ಕಡಿಮೆ ಮಾಡಿ ಅವರಿಗೆ ವಿದ್ಯಾಭಿವೃದ್ಧಿಯನ್ನು ಉಂಟು ಮಾಡಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಗೆ ದೀಪಾರಾಧನೆಯನ್ನು ಮಾಡಿ. 4ನೇ ಮನೆಯಲ್ಲಿರುವ ಶನಿಯಿಂದ ತಾಯಿಯ ಆರೋಗ್ಯವನ್ನು ಜಾಗೃತಿಯಿಂದ ನೋಡಿಕೊಳ್ಳುವುದು ಮತ್ತು ಶನಿವಾರದಂದು ಶಿವಾಲಯದಲ್ಲಿ ಅಭಿಷೇಕವನ್ನು ಮಾಡಿಸುವುದರಿಂದ ಮನೆಯಲ್ಲಿ ಶಾಂತಿಯೂ ಕೂಡ ಲಭಿಸಲಿದೆ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುತ್ತಾ ಬನ್ನಿ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೆ ಆದರೆ ಸಾಕಷ್ಟು ಒಳ್ಳೆಯ ಫಲಿತಾಂಶಗಳನ್ನು ಕಾಣ್ತೀರಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಸಿಗ್ತೇನೆ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.